ಅವರು ಬಂದಿದ್ದಾರೆ ಈಗ ಅವರು ಸರ್ವೆ ಮಾಡಿದ್ದಾರೆ. ನಮ್ಮ ಅಂತ ಸರ್ವೆ ಮಾಡಿ ಒಂದೂವರೆ ಸಾವಿರ ಫಲಾನುಭವಿಗಳನ್ನು ಗೊತ್ತು ಮಾಡಿದ್ದಾರೆ. ಸುಮಾರು 15, 16, 17, 18, 19, 20 ವಾರ್ಡ್ಗಳಲ್ಲಿ ಇರ್ತಕ್ಕಂಥದ್ದು. ಸುಮಾರು 40-50 ವರ್ಷದಿಂದಲೂ ಈಗ ಅದು ಗೋಮಾಳ ಜಮೀನಾಗಿತ್ತು, ಸರ್ಕಾರಿ ಅಸ್ತಿತ್ವದಲ್ಲಿತ್ತು. ಅದರಲ್ಲಿ ಈಗ ಮನೆ ಕಟ್ಕೊಂಡ್ಬಿಟ್ಟು ಈಗ ವಾಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಸಹಿತ ಅಲ್ಲಿಗೆ ಪ್ರತಿಯೊಬ್ಬರೂ ಸಂವಿಧಾನದ ಪ್ರಕಾರ ನಗರಸಭಾ ಸದಸ್ಯರನ್ನು ಕೊಟ್ಟಿದ್ದೀರಾ, ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀರಾ, ರಸ್ತೆ, UGD ಪ್ರತಿಯೊಂದನ್ನು ಕೊಟ್ಟಿದ್ದೀರಾ. ಬಟ್ ನಮಗೆ ಒಂದೇನು ನಗರಸಭೆಗೆ ಅಲ್ಲಿಂದ ಯಾವುದೇ ಆಸ್ತಿ ತೆರಿಗೆ ಬರ್ತಾ ಇರಲಿಲ್ಲ. ಮುಖ್ಯವಾಗಿ ನಾವು ಅದನ್ನು ಗಮನಿಸಬೇಕು. ರೆವಿನ್ಯೂನ ನಾವು ತಗೊಳ್ಳೇಬೇಕು. ಅದ್ರ ಜೊತೆಗೆ ಮನೆ ಮಾಲೀಕತ್ವನು ಸಹಿತ ಅಲ್ಲಿ ಏನು ಅನುಭವ ಇದ್ದಾರೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ. ಅದಕ್ಕೆ ನಮ್ಮ ಜಯಚಂದ್ರ ಸಾಹೇಬರು ಸಹಿತ ಕಳೆದ ಬಾರಿ ಸಚಿವರಾಗಿದ್ದನು ಸಹಿತ ಅದರ ಬಗ್ಗೆ ಪ್ರಯತ್ನ ಪಟ್ಟು ಈ ಹಿಂದೆ 10,25,000 ನಗರಸಭೆಯಿಂದಲೂ ಸಹಿತ ಪಾವತಿ ಮಾಡಿ ಸರ್ವೆ ನಂಬರ್ 6ರಲ್ಲಿ 9 ಎಕರೆ 7 ಗುಂಟೆ, ನೆಕ್ಸ್ಟ್ ಸರ್ವೆ ನಂಬರ್ 5ರಲ್ಲಿ 6 ಎಕರೆ 14 ಗುಂಟೆ ಈ ಹಿಂದೆ ತಗೊಂಡಿದೆ, ನಗರಸಭೆಗೆ ಹಸ್ತಾಂತರ ಮಾಡಿದೆ. ಅವರು ಸಹಿತ ಹಕ್ಕುಪತ್ರವನ್ನು ಕೊಟ್ಟಿಲ್ಲ. ಉಳಿದಿರ್ತಕ್ಕಂಥದ್ದು ಟೋಟಲ್ ಏನು 35 ಎಕರೆ ಇತ್ತು, ಅದರಲ್ಲಿ 15 ಎಕರೆ ಈಗಾಗಲೇ ನಮಗೆ ಪಾಣಿಯಲ್ಲಿ ಇಂಡೀಕರಣ ಆಗಿದೆ. ಉಳಿದಿದ್ದಂತಹ 20 ಎಕರೆ ಚಿಲ್ಲರೆಯನ್ನು ನಾವು ಸಹಿತ ಈಗ ಸರ್ಕಾರದ ಅನುಮೋದನೆಗೆ ಕಳಿಸಿದ್ವಿ ಥ್ರೂ DC ಮೇಡಮ್ ಮೂಲಕ. ಅದಕ್ಕೆ ಅವರು ಸರ್ಕಾರದವರು ಗೋಮಾಳ ಆಗಿರೋದ್ರಿಂದ ಇಷ್ಟು ಹಣವನ್ನು ಭೂ ಮಂಜೂರಾತಿ ಮಾರುಕಟ್ಟೆ ಮೌಲ್ಯದ 50% ಮೊತ್ತ 1,42,32,139 ಮತ್ತು ಭೂ ಪರಿವರ್ತನಾ ಶುಲ್ಕ ಅದನ್ನು ಸಹಿತ 6,72,186 ಕಟ್ಟಬೇಕು, ಮತ್ತು ಪೋಡಿ ಶುಲ್ಕ ಕಟ್ಟಬೇಕು. ಒಟ್ಟು 1,49,04,435 ಹಣವನ್ನು ಪಾವತಿಸಿದರೆ ನಾವು ನಗರಸಭೆ ಹೆಸರಿಗೆ ಉಳಿದ ಜಮೀನನ್ನು ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ವಿಚಾರ. ಈ ಜಾಗದಲ್ಲಿ ಇವಾಗಲೇ ಹೇಳಿದಂಗೆ ಹಲವಾರು ಅನಿಯಮಿತ ವಿಸ್ತೀರ್ಣಗಳಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಈಗ ನಾವು ಸ್ಲಂಬೋರ್ಡ್ ಪ್ರಕಾರ ನಮ್ಮದು ನಗರ ವ್ಯಾಪ್ತಿಗೆ ಬರೋದ್ರಿಂದ 20-30 ಕೊಡಲಿಕ್ಕೆ ಅವಕಾಶ ಇದೆ. ರೂರಲ್ ಆಗಿದ್ರೆ 30-40 ಅವಕಾಶ ಇತ್ತು. ಈಗೇನು 1-1.5 ಸಾವಿರ ಜನ ನಾವು ನೀವು ಹೇಳಿದಂಗೆ ಕೆಲವೇ ಬೆರಳೆಣಿಕೆಯಷ್ಟು ಮಾತ್ರ 20-30 ದಾಟಿ ಇರ್ತಕ್ಕಂಥದ್ದು. ಇವೆಲ್ಲ ಬಡವರೇ ಇರೋದಲ್ಲಿ. ಹಾಗಾಗಿ ಆಲ್ಮೋಸ್ಟ್ ನಾನು ಬಹುಪಾಲು 20-30ರಲ್ಲೇ ಇಲ್ಲ 5 ಅಡಿ ಹೆಚ್ಚು ಕಡಿಮೆ ಕಟ್ಕೊಂಡಿದ್ದಾರೆ ಬಿಟ್ಟರೆ ಅದೇನು ಜಾಸ್ತಿ ಕಟ್ಕೊಂಡಿಲ್ಲ. ಹಾಗಾಗಿ ಎರಡು ಧನಾತ್ಮಕ ಉದ್ದೇಶವನ್ನು ನಾವು ಇಟ್ಕೊಂಡು ಆಸ್ತಿ ತೆರಿಗೆಯನ್ನು ಕೊಡಬೇಕು, ನಮಗೆ ನಗರಸಭೆಗೆ ತರಿಸ್ಕೋಬೇಕು, ಆಮೇಲೆ ಜೊತೆಗೆ ಅವ್ರಿಗೆ ಮಾಲೀಕತ್ವವನ್ನು ಸಹಿತ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ರೀತಿ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಲಿಕ್ಕೆ ವಿಶೇಷ ಸಭೆಯನ್ನು ಕರೆದಿದ್ದೇವೆ. ಹಾಗಾಗಿ ಎಲ್ಲರೂ ಸಹಿತ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರೆ ಎಲ್ಲ ಅಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗುತ್ತೆ ಅಂತ